ಗೈಸ್, ಈ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಮತ್ತೆ 5G ನೆಟ್ವರ್ಕನ್ನು ಫೈಂಡ್ ಮಾಡ್ತಾ ಇದ್ದೀವಿ. ಈ ಒಂದು 2 ವಿಡಿಯೋ 5G ಎಕ್ಸ್ಪೆರಿಮೆಂಟ್ ವಿಡಿಯೋ ಆಗಿದೆ. ಆದರೆ ಈ ವಿಡಿಯೋದಲ್ಲಿ ಒಂದು ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ. ನೋಡಿ, ಹಿಂದೆಲ್ಲ ತಿಳಿಸಿದಾಗೆ ಮೇಲ್ಗಡೆ ಒಂದು LPD ಆಂಟೆನಾವನ್ನು ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಕೋಎಕ್ಸೆಲ್ ಕೇಬಲ್ 400 LMR 400 ಕೇಬಲನ್ನು ಕನೆಕ್ಟ್ ಮಾಡಿಕೊಂಡು ಈ ಒಂದು ಜುಗಾಡ್ ಬೂಸ್ಟರ್ ಅಥವಾ ಪ್ಲೇಟ್ ಮೇಲ್ಗಡೆ ಮೊಬೈಲನ್ನು ಇಟ್ಟು 5G ನೆಟ್ವರ್ಕನ್ನು ಯೂಸ್ ಮಾಡಲಾಗ್ತಾ ಇದೆ. ಸಿಗ್ನಲ್ ಸ್ಟ್ರೆಂತ್ ಕೂಡ ಬಂದುಬಿಟ್ಟು -104 -105 dBm ಬರ್ತಾ ಇದೆ. ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಒಂದು ಡಿಸಡ್ವಾಂಟೇಜ್, ಈ ರೀತಿ ಮಳೆಯಲ್ಲಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ. ಮನೆ ಒಳಗಡೆನೂ ನೆಟ್ವರ್ಕ್ ಯೂಸ್ ಮಾಡಬೇಕಂದ್ರೆ ನಮಗೆ LMR 400 ಜಾಸ್ತಿ ಲೆಂತ್ ಇರುವ ಕೇಬಲ್ ಬೇಕು. ಆದರೆ ಇಲ್ಲಿ ಇವಾಗ ಫುಲ್ ಲೆಂತ್ ಇರುವ ಕೇಬಲ್ ಇಲ್ಲ. ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ಬೇಕಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ಕೇಬಲ್ ಸ್ವಲ್ಪ ಉದ್ದ ಆದರೆ ಸಿಗ್ನಲ್ ಲಾಸ್ ಆಗುವ ಚಾನ್ಸ್ ಇರುತ್ತೆ. ಆದಷ್ಟು ಕಡಿಮೆ ಇದ್ದರೆ ನೋಡಿ, ಈ ರೀತಿ ಸಿಗ್ನಲ್ ಕಾನ್ಸ್ಟೆಂಟಾಗಿ 5Gನೇ ಇದೆ. -105 dBmವರೆಗೆ ಬರ್ತಾ ಇದೆ. ಟೆಲಿಗ್ರಾಮಲ್ಲಿ ಒಂದು ಮೂವಿಯನ್ನು ಡೌನ್ಲೋಡ್ ಮಾಡಲು ಕೊಡಲಾಗಿದೆ. ನೋಡಿ, ಸ್ಪೀಡ್ 1 MB ಹೋಗ್ತಾ ಇದೆ. ಇಲ್ಲಿ ಮಳೆನೂ ಜಾಸ್ತಿ ಆಗ್ತಾ ಇದೆ. ವಾಯ್ಸ್ ಬರ್ತಾ ಇಲ್ಲ ಗೊತ್ತಿಲ್ಲ. ಡೌನ್ಲೋಡ್ ಸ್ಪೀಡ್ ಕೂಡ ನೋಡಿ, ಇನ್ಬಿಲ್ಟ್ ಸ್ಪೀಡೇ ತೋರಿಸ್ತಾ ಇದೆ. 1.70 1.50 1.5 MBಯಿಂದ 2 MBವರೆಗೂ ಮ್ಯಾಕ್ಸಿಮಮ್ ಡೌನ್ಲೋಡ್ ಸ್ಪೀಡ್ ತೆಗೆದುಕೊಳ್ತಾ ಇದೆ. ಇದರ ಸ್ಕ್ರೀನ್ಶಾಟನ್ನು ಬೇಕಿದ್ರೆ ಹಾಕಿರ್ತೀನಿ ನೋಡಿ. 1.90 MBವರೆಗೂ ಡೌನ್ಲೋಡ್ ಹೋಗ್ತಾ ಇದೆ. ಅನ್ಲಿಮಿಟೆಡ್ ಡೇಟಾವನ್ನು ನಾವು ಫ್ರೀಯಾಗೆ ಯೂಸ್ ಮಾಡ್ಬೋದು. 1 ಡಿಜಿಟ್ ಇವಾಗ ಹೆಚ್ಚಾಯಿತು ನೋಡಿ. ಫುಲ್ 5G ನೆಟ್ವರ್ಕೇ ಇದೆ. ಡೌನ್ಲೋಡ್ ಸ್ಪೀಡ್ ಕೂಡ ಚೆನ್ನಾಗಿದೆ. ಈ ರೀತಿ ಮಳೆಯಲ್ಲಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಕೇಬಲ್ ಲೆಂತ್ ಒಂದು ಜಾಸ್ತಿ ಇದ್ದರೆ ಮನೆ ಒಳಗಡೆನೇ ಸೆಟಪ್ ಮಾಡ್ಕೊಳ್ಬೋದಿತ್ತು. ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಇವಾಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿಗಿರ್ಬೋದು ಅಥವಾ ಈ ರೀತಿ ಇಂಟರ್ನೆಟ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ. ಈ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ಇಲ್ಲಾದರೂ ಯೂಸ್ ಮಾಡ್ಬೋದು. ಅದಿಲ್ಲ, ನಾವು 5G ನೆಟ್ವರ್ಕ್ ಬೇಕಂದರೆ ಅಲ್ಲಿ ಗುಡ್ಡದ ಟಾಪಲ್ಲಿ ಹೋದ್ರೆ ಮಾತ್ರ 5G ನೆಟ್ವರ್ಕ್ ಬರ್ತಾಯಿತ್ತು. ಅದು ಈ ಗಾಳಿ ಮಳೆಯಲ್ಲಿ ಯೂಸ್ ಮಾಡೋದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ. ಆದರೆ ಈ ರೀತಿ ಒಂದು ಜುಗಾಡ್ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ನೋಡಿ, ಈ ರೀತಿ ಫುಲ್ 5G ನೆಟ್ವರ್ಕೇ ಬರ್ತಾ ಇದೆ. ಹಿಲ್ ಸ್ಟಾಪಲ್ಲಿ ಬರೋವಷ್ಟು ಸ್ಪೀಡ್ ಇಲ್ಲ. ಅದ್ರ ನೋಡಿ, ತಕ್ಕ ಮಟ್ಟಿಗೆ 1.90 ಅಂದರೆ ಅಷ್ಟೊಂದು ಕನಿಷ್ಠ ಏನಲ್ಲ. ತಕ್ಕ ಮಟ್ಟಿಗೆ ಹೈ ಸ್ಪೀಡೇ ಸಿಕ್ಕಿದೆ. ಅಂದರೆ 5G ನೆಟ್ವರ್ಕ್ ಇಷ್ಟು ಹಳ್ಳಿ, ಇಷ್ಟು ತಗ್ಗಿನ ಪ್ರದೇಶದಲ್ಲೂ ಜಿಯೋ 5G ನೆಟ್ವರ್ಕ್ ಬಂದಿರೋದು ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು. ಸೊ ಫೈನಲಿ ಈ ವಿಡಿಯೋದಲ್ಲಿ ಜಿಯೋ 5G ಬಂದಿರೋದು ಕನ್ಫರ್ಮ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.